ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ದರ್ಶನ್ ಇರುವಂತದ್ದು. ಈಗ ತನಿಖಾ ಹಂತ ಏನಿದೆ ಮತ್ತಷ್ಟು ಚುರುಕನ್ನ ಪಡ್ಕೊಳ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈಗ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ತನಿಖೆಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಯಲಾಗಿದ್ದಾವೆ. ಮತ್ತಷ್ಟು ಸಾಕ್ಷ್ಯವನ್ನ ಸಂಗ್ರಹಿಸೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ 129ಕ್ಕೂ ಹೆಚ್ಚು ಸಾಕ್ಷ್ಯಗಳು ಲಭ್ಯವಾಗಿರುವಂತದ್ದು. 28ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ದರ್ಶನ್ ಮನೆ ಕೆಲಸದವರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡಿರುವಂತದ್ದು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಹತ್ಯೆ ಆದ ಬಳಿಕ ದರ್ಶನ್ ಅವರು ಮನೆಗೆ ಬಂದಂತ ಸಂದರ್ಭದಲ್ಲಿ ಕೆಲಸಗಾರರು ಯಾರ್ಯಾರಿದ್ರು, ಬಾಬುಲ್ ಖಾನ್, ಅಮೀರ್ ಖಾನ್ ಇರ್ಬೋದು, ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮತ್ತೊಬ್ಬ ಆಕೆಯ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಬಂದಂತ ಸ್ಥಿತಿ ಹೇಗಿತ್ತು, ಯಾವ ರೀತಿ ಬಟ್ಟೆ ಧರಿಸ್ಕೊಂಡಿದ್ರು, ಮೂವರ ವಿಚಾರಣೆಯನ್ನ ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಪರಿಗಣಿಸಿದ್ದಾರೆ. ಈಗಾಗಲೇ ಖಾಕಿ ಪಡೆ ಈ ಒಂದು ಕೇಸ್ನ ಕೂಡ ಗಂಭೀರವಾಗಿ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೊಲೆ ನಡೆದಂತ ದಿನ ದರ್ಶನ್ ಮನೆಗೆ ಎಷ್ಟೊತ್ತಿಗೆ ಬಂದ್ರು, ಎಷ್ಟು ಗಂಟೆಗೆ ಮನೆಗೆ ಬಂದ್ರು, ಬಂದಂತ ಸಂದರ್ಭದಲ್ಲಿ ಅವರ ಧರಿಸಿದಂತ ಬಟ್ಟೆಯಲ್ಲಿ ಏನಾದರೂ ರಕ್ತದ ಗುರುತಿತ್ತ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಘಟನೆಯ ದಿನ ದರ್ಶನ್ ಧರಿಸಿದ್ದಂಥ ಬಟ್ಟೆ ಯಾವುದಾಗಿತ್ತು ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಟೆರೆಸ್ ಮೇಲೆ ಹಾಕಿದವರು ಯಾರು, ಮನೆ ಕೆಲಸ ಮಾಡ್ತಾ ಇದ್ದಂಥವರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗಳಿವು. ಎಷ್ಟು ಗಂಟೆಗೆ ಬಂದ್ರು, ಅವತ್ತು ಯಾವ ಬಟ್ಟೆ ಧರಿಸ್ಕೊಂಡಿದ್ರು, ಅವ್ರು ಧರಿಸಿದಂಥ ಬಟ್ಟೆಯನ್ನ ಟೆರೆಸ್ ಮೇಲೆ ಹಾಕಿದ್ಯಾರು, ದರ್ಶನ್ ಅವತ್ತು ಟೆನ್ಷನ್ನಲ್ಲಿದ್ರಾ, ಫೋನ್ನಲ್ಲಿ ಜೋರಾಗಿ ಮಾತಾಡ್ತಾ ಇದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ.